ರಾಜ್ಯದಲ್ಲಿ ವರುಣ ಮತ್ತೆ ಕಡುಕೋಪ ತೋರಿದ್ದಾನೆ. ಮುಂಗಾರು ಮಳೆ ಆರ್ಭಟ, ನೆರೆ ತಾಂಡವಕ್ಕೆ ಉತ್ತರ ಕರ್ನಾಟಕದ ಜನ ಪತ್ರಗುಟ್ಟಿ ಹೋಗಿದ್ದಾರೆ. ಊರು ಸೂರು ಕಳೆದುಕೊಂಡು ಕಣ್ಣೀರ ಕೋಡಿ ಹರಿಸ್ತಾ ಇದ್ದಾರೆ. ಮಲೆನಾಡು ಭಾಗದಲ್ಲಿ ಮಳೆ ಮಹಾಘಾತವನ್ನೇ ನೀಡಿದೆ. ಮನೆಯೊಳಗೂ ನೀರು, ದವಸ ಧಾನ್ಯ ಜಲಾಸುರನ ಪಾಲು, ಪೆಟ್ರೋಲ್ ಬಂಕ್ಗೂ ಜಲದಿಗ್ಬಂಧನ, ಸೇತುವೆಗಳು ನೀರಲ್ಲಿ ಮುಚ್ಚಿ ಹೋಗಿವೆ. ಜನರ ಬದುಕನ್ನೇ ಸರ್ವನಾಶ ಮಾಡಿ ಜಲಾಸುರ ಕೇಕೆ ಹಾಕ್ತಿದ್ದಾನೆ. ಮಳೆ ಮಹಾಘಾತಕ್ಕೆ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ. ಮುಂಗಾರು ಮಳೆ ಅಬ್ಬರಕ್ಕೆ ಸಂಕಷ್ಟಗಳ ಪ್ರವಾಹ. ಉತ್ತರ ಕರ್ನಾಟಕ ಮಲೆನಾಡಿನಲ್ಲಿ ಕೋಲಾಹಲ. ರಾಜ್ಯದಲ್ಲಿ ವರುಣ ಮತ್ತೆ ರೌದ್ರ ರೂಪ ತಾಳಿದ್ದಾನೆ. ಮಳೆಯಾರ್ಭಟ, ನೆರೆ ತಾಂಡವಕ್ಕೆ ಜನ ಪತರಗುಟ್ಟಿ ಹೋಗಿದ್ದಾರೆ. ಮಲೆನಾಡು ಉತ್ತರ ಕರ್ನಾಟಕ ಭಾಗದಲ್ಲಿ ವರುಣ ಸಂಕಷ್ಟಗಳ ಸುರಿಮಳೆಯನ್ನೇ ಸೃಷ್ಟಿಸಿದ್ದಾನೆ. ಜಿಲ್ಲಾಸ್ಪತ್ರೆಯಲ್ಲಿ ಜಲತಾಂಡವ, ರೋಗಿಗಳ ಪರದಾಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಕಾರವಾರದಲ್ಲಿರೋ ಜಿಲ್ಲಾಸ್ಪತ್ರೆಗೆ ಚರಂಡಿಯ ನೀರು ನುಗ್ಗಿದ್ದು ರಾತ್ರಿ ಇಡೀ ನೀರಿನಲ್ಲೇ ರೋಗಿಗಳು ಕಾಲ ಕಳೆದರು. ಬೆಳಗ್ಗೆ ರೋಗಿಗಳನ್ನ ಶಿಫ್ಟ್ ಮಾಡಲಾಯಿತು. ಕಾರವಾರದ ಕೆಎಸ್ಆರ್ಟಿಸಿ ಡಿಪೋ ಸಂಪೂರ್ಣ ಜಲಾವೃತವಾಗಿದೆ. ಬಸ್ ಅನ್ನ ಹೊರತೆಗೆಯಲು ಸಿಬ್ಬಂದಿ ಪರದಾಡಿದ್ರು. ಇಷ್ಟೇ ಅಲ್ಲ, ನಿನ್ನೆ ರಾತ್ರಿ ಸುರಿದ ಮಳೆಗೆ ಬೈಕ್, ಕಾರುಗಳು ಸಂಪೂರ್ಣ ಜಲಾವೃತವಾಗಿದ್ದು ಜನ ಕಂಗಾಲಾಗಿದ್ದಾರೆ. ಬೇಸ್ಮೆಂಟ್ ಮುಳುಗಡೆ, ಜನ ಪರದಾಟ. ಹುಬ್ಬಳ್ಳಿಯಲ್ಲಿ ಮಳೆ ಮಹಾಘಾತವನ್ನೇ ನೀಡಿದೆ. ಗಂಗಾ ಸಂಗಮ್ ಕಾಲೋನಿಯಲ್ಲಿ ಅರಿಹಂತ್ ಲೇಔಟ್ಗೆ ಜಲಾಸುರ ಎಂಟ್ರಿ ಕೊಟ್ಟಿದ್ದ. ಬೇಸ್ಮೆಂಟ್ ಮುಳುಗಡೆಯಾಗಿ ಮನೆಯಿಂದ ಹೊರ ಬರೋಕಾಗದೆ ನಿವಾಸಿಗಳು ಒದ್ದಾಡಿದ್ರು. ಮನೆ ಬಿಟ್ಟು ಸಮುದಾಯ ಭವನ ಸೇರಿದ ಜನ. ಹುಬ್ಬಳ್ಳಿಯಲ್ಲಿ ವರುಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಇಂದಿರಾನಗರ ಪಡದಯ್ಯನ ಹಕ್ಕಲದಲ್ಲಿ ಮನೆ ಗೋಡೆ ಕುಸಿಯುವ ಆತಂಕ ಎದುರಾಗಿದೆ. ಸಮುದಾಯ ಭವನದಲ್ಲಿ ಜನ ಕಾಲ ಕಳೆಯುವಂತಾಗಿದೆ. ಪಡದಯ್ಯನ ಹಕ್ಕಲ ಇರತಕ್ಕಂಥ ಇಂದಿರಾನಗರದಲ್ಲಿದ್ದೇನೆ. ದೃಶ್ಯಗಳು ಕೂಡ ನೋಡಬಹುದಾಗಿದೆ. ಇಲ್ಲಿ ನಿನ್ನೆ ಸಂಜೆಯಿಂದ ಸುರಿದಂತ ಭಾರಿ ಮಳೆಗೆ ಸಾಕಷ್ಟು ನಿವಾಸಿಗಳು ಪರದಾಟವನ್ನ ನಡೆಸಿರುವಂತದ್ದು. ಬಹುತೇಕ ಮನೆಗಳಿಗೆ ನೀರು ನುಗ್ಗಿತ್ತು. ಹೀಗಾಗಿ ಮನೆಯಲ್ಲಿ ಇರಲಿಕ್ಕೆ ಆಗದಂತ ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ರಾತ್ರಿಯೆಲ್ಲ ಜಾಗರಣೆ ಮಾಡಿದಂಥ ಜನರು ಇದೀಗ ತಮ್ಮ ಜೀವವನ್ನು ಉಳಿಸಿಕೊಳ್ಳಲಿಕ್ಕೆ ಸಮೀಪದಲ್ಲಿರ್ತಕ್ಕಂಥ ಸಮುದಾಯ ಭವನದಲ್ಲಿ ಬಂದು ವಾಸವಾಗಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಅನೇಕರು ತಮ್ಮ ಸ್ವಂತ ಮನೆಗಳನ್ನು ಬಿಟ್ಟು ಇದೀಗ ಸಮುದಾಯ ಭವನದಲ್ಲಿ ಬಂದು ವಾಸವಾಗಿರುವಂಥದ್ದು. ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ. ಬಹುತೇಕರಿಗೆ ತಮ್ಮ ಸ್ವಂತ ಮನೆ ಇದ್ರೂ ಕೂಡ ಅಲ್ಲಿ ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇದೀಗ ಬಂದು ಸಮುದಾಯ ಭವನದಲ್ಲಿ ಬಂದು ವಾಸವಾಗಿರುವಂಥ ಚರಂಡಿ ನೀರಿನಲ್ಲಿ ಕೊಚ್ಚಿ ಹೋದ ವ್ಯಕ್ತಿ. ಇನ್ನು ಹುಬ್ಬಳ್ಳಿಯ ಬೆಳಗಲಿ ರಸ್ತೆಯಲ್ಲಿ ಚರಂಡಿ ನೀರಲ್ಲಿ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ರಸ್ತೆ ಪಕ್ಕದ ಚರಂಡಿಗೆ ಜಾರಿ ಬಿದ್ದು ಬೀರಬಂದ ಓಣಿಯ ಹುಸೇನ್ ಕಣ್ಮರೆಯಾಗಿದ್ದಾನೆ. ಕೊಚ್ಚಿ ಹೋದ ಹುಸೇನ್ಗೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಜಲತಾಂಡವಕ್ಕೆ ಅನ್ನದಾತರು ಕಂಗಾಲು. ಧಾರವಾಡ ಜಿಲ್ಲೆಯಲ್ಲಿ ವರುಣನ ಕೋಪಕ್ಕೆ ಬೆಣ್ಣೆಹಳ್ಳ ಬೋರ್ಗರೆಯುತ್ತಿದೆ. ನವಲಗುಂದ ತಾಲೂಕಿನ ಯಮನೂರ ಗ್ರಾಮಕ್ಕೆ ನೀರು ನುಗ್ಗಿ ಅವಾಂತರವಾಗಿದೆ. ಅಲ್ಲದೆ ಜಮೀನಲ್ಲಿ ಬೆಳೆ ಸರ್ವನಾಶವಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಯಾವ ರೀತಿ ಪ್ರವಾಹ ಬಂದಿದೆ ಅನ್ನೋದನ್ನ ಇಲ್ಲಿ ನಾವು ತೋರಿಸೋ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನೋಡಿದರೆ ಅಕ್ಷರಶಃ ನದಿಯ ರೂಪದಲ್ಲಿ ಈ ಒಂದು ಬೆಣ್ಣೆಹಳ್ಳ ಹರಿತಾ ಇದೆ. ಪ್ರತಿ ವರ್ಷವೂ ಕೂಡ ಪ್ರವಾಹ ಬಂದರೆ ಇಷ್ಟೇ ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿಯುತ್ತೆ. ನಿಜಕ್ಕೂ ಕೂಡ ಇಲ್ಲಿಯ ಜನ ಯಾವ ರೀತಿ ಬದುಕಬೇಕು ಅನ್ನೋ ಚಿಂತೆಯಲ್ಲಿ ಮುಳುಗ್ತಾರೆ. ಈಗ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ನಿಮಗೆ ನೀರೇ ನೀರು. ಮನೆಗೆ ಜಲದಿಗ್ಬಂಧನ, ಕುಟುಂಬ ಪರದಾಟ. ಧಾರವಾಡ ಜಿಲ್ಲೆಯ ಯಮನೂರ ಗ್ರಾಮದ ಹೊರವಲಯದ ತೋಟದ ಮನೆಗೆ ಬೆಣ್ಣೆಹಳ್ಳದ ನೀರು ನುಗ್ಗಿದೆ. ಮನೆ ಜಲಾವೃತವಾಗಿರೋದ್ರಿಂದ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಹೊರಬರಲಾಗದೆ ಪರದಾಡ್ತಿದ್ದಾರೆ. 15 ಮನೆಗಳಿಗೆ ಜಲದಿಗ್ಬಂಧನ, ಜನ ಹೈರಾಣ. ಗದಗ ಜಿಲ್ಲೆಯಲ್ಲಿ ಮಳೆ ಮಹಾಘಾತಕ್ಕೆ 15 ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ರು. ಲಕ್ಷ್ಮೀಶ್ವರ ತಾಲೂಕಿನ ಕುಂದ್ರಳ್ಳಿಯಲ್ಲಿ ಮನೆಯಲ್ಲಿದ್ದ ಧಾನ್ಯಗಳೆಲ್ಲ ನೀರು ಪಾಲಾಗಿದೆ. ಮನೆಯಿಂದ ನೀರು ಹೊರಹಾಕಲು ಜನ ಪರದಾಡಿದ್ರು. ಬೆಣ್ಣೆಹಳ್ಳ ಬೋರ್ಗರೆತ, 4 ಸೇತುವೆ ಜಲಾವೃತ. ಗದಗ ಜಿಲ್ಲೆಯಲ್ಲಿ ಮಳೆಗೆ ಬೆಣ್ಣೆಹಳ್ಳ ರೌದ್ರ ರೂಪ ತಾಳಿದೆ. ಪ್ರವಾಹಕ್ಕೆ 4 ಸೇತುವೆಗಳು ಮುಳುಗಡೆಯಾಗಿದ್ದು ಸಂಪರ್ಕ ಕಟ್ಟಾಗಿದೆ. ಅಲ್ಲದೆ ರೋಣ ತಾಲೂಕಿನ ಯಾವಗಲ್ನಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದೆ. ಈರುಳ್ಳಿ ಮತ್ತು ಕಬ್ಬು ಸೇರಿದಂತೆ 100 ಎಕರೆಯಲ್ಲಿದ್ದ ಬೆಳೆ ನೀರು ಪಾಲಾಗಿದೆ. ಅದೇನೇ ಹೇಳಿ, ಮುಂಗಾರು ಮಳೆ ಆರ್ಭಟಕ್ಕೆ ಜನ ದಿಕ್ಕೆಟ್ಟು ಹೋಗಿದ್ದಾರೆ. ವರುಣನ ಪ್ರತಾಪ ನೆರೆ ತಾಂಡವಕ್ಕೆ ಬದುಕಿ ಕೊಚ್ಚಿ ಹೋಗ್ತಿದೆ.
ಮಳೆಗೆ ಸಂಕಷ್ಟಗಳ ಪ್ರವಾಹ ಮೇಲೆದ್ದು ಬರ್ತಿದ್ದು ಜನ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.